ಸ್ನೇಹಿತರೆ ನಮಸ್ಕಾರ. ಸಣ್ಣ ಸೈಟಿನಲ್ಲಿ ಸೀಮಿತ ಬಜೆಟ್ಟಿನಲ್ಲಿ ಸೊಗಸಾದ ಮನೆಯೊಂದನ್ನು ನಿರ್ಮಿಸುವ ಹಂಬಲ ನಿಮಗಿದ್ದರೆ ಈ ವಿಡಿಯೋ ನಿಮಗಾಗಿ. ಮಳವಳ್ಳಿ ಸಮೀಪದ ಗುಳಗಟ್ಟದ ನೈಸರ್ಗಿಕ ಕೃಷಿಕ ಶಿವಕುಮಾರ್ ಕೇವಲ 500 ಚದರಡಿ ವಿಸ್ತೀರ್ಣದ ಸೈಟಿನಲ್ಲಿ ನಿರ್ಮಿಸಿದ ಈ ಮಡ್ ಬ್ಲಾಕ್ ಮನೆಯನ್ನು ಸೀಮಿತ ವಿಸ್ತೀರ್ಣದ ಸೈಟಿನಲ್ಲಿ ನಿರ್ಮಿಸಬಹುದಾದ ಒಂದು ಮಾದರಿ ಮನೆ ಎನ್ನಬಹುದು. ವೈಡ್ ಆಂಗಲ್ನ ಅಫರ್ಡಬಲ್ ಮನೆಗಳ ಸರಣಿಯ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಮಳವಳ್ಳಿ ಸಮೀಪ ಗುಳಗಟ್ಟ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಶಿವಕುಮಾರ್ ಅವರ ಒಂದು ಮಡ್ ಬ್ಲಾಕ್ ಮನೆಯನ್ನು ನಿಮಗೆ ಹೋಮ್ ಟೂರ್ ಮಾಡುವ ಒಂದು ಉದ್ದೇಶದಿಂದ ಶಿವಕುಮಾರ್ ಅವರಿಗೆ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ಸ್ವಾಗತ. ವೆಲ್ಕಮ್. ನಿಮ್ಗೆ ಸ್ವಾಗತ. ಶಿವಕುಮಾರ್ ಅವರು ಭಾಳ ಸಣ್ಣದಾದಂಥ ಸೈಟ್ನಲ್ಲಿ ಒಂದು ಸುಂದರವಾದ ಮನೆ ಕಟ್ಟಿದ್ದೀರಿ. ಈ ಮನೆಯ ಒಂದು ಹೋಮ್ ಟೂರ್ ಮಾಡುವ ಉದ್ದೇಶ ನಮ್ಮ ವೀಕ್ಷಕರಿಗೆ ನಿಮ್ಮ ಮನೆಯನ್ನು ತೋರಿಸಿ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವುದು ನಮ್ಮ ಉದ್ದೇಶ. ನಿಮ್ಮ ಮನೆಯದು ಹೋಮ್ ಟೂರ್ ಮಾಡೋಣವಾ? ಖಂಡಿತ ಸರ್. ಓಕೆ. ನೀವು ಮನೆಯ ಮುಂಭಾಗದಲ್ಲಿ ಮನುಷ್ಯ ಜಾತಿ ಒಂದೇ ಒಲಂ ಅಂತ ಹಾಕಿದ್ದೀರಿ. ಏನಿದ್ರ ಒಂದು ಉದ್ದೇಶ? ಇಡೀ ಮನುಷ್ಯಕಲೆ ಎಲ್ಲ ಒಂದೇ ರೀತಿ, ಒಂದೇ ಯಾವುದೇ ಧರ್ಮ, ಜಾತಿ, ವರ್ಗ, ಲಿಂಗಭೇದ ಯಾವುದೇ ಇರಬಾರ್ದು ಒಂದು ಕಾನ್ಸೆಪ್ಟ್ ಮೇಲೆ ಇರೋದು ಅಂತ. ಅದು ನಮ್ಮ ತಂದೆ ಆಸೆನೂ ಕೂಡ ಅಷ್ಟೇ. ನನಗೆ ಒಂದ್ಸಲ ನನಗೆ ಪ್ರೇರಣೆ ಅಂತ ನಾನು ತಂದೇನೆ. ಯಾಕಂದ್ರೆ ನಮ್ಮಪ್ಪ ನಾವು ಬದುಕಿವರೆಗೂ ಕೂಡ ಯಾವತ್ತೂ ಕೂಡ ಜಾತಿ ಧರ್ಮದ ಬಗ್ಗೆ ಯಾವತ್ತು ಹೇಳಿದವರಲ್ಲ. ನನಗೆ ಅವರೆಲ್ಲ ಕೂಡ ಒಂದು ಯೂನಿವರ್ಸಲ್ ಅಂತಂದರೆ ವಿಶ್ವಮಾನವಾದ ರೀತಿ ನನ್ನ ಬೆಳೆಸ್ತಾರೆ. ನಿಮ್ಮ ತಂದೆಯವರು ಏನು ಮಾಡ್ತಾ ಇದ್ರು? ಇಲ್ಲ, ಅವರು ವ್ಯವಸಾಯನ? ಬೇಸಾಯನ. ಓಕೆ, ಸರಿ. ಲಿಟ್ರೇಚರ್ ಓದ್ಕೊಂಡಿರೋರು. ಚಿಕ್ಕ ಸೈಟ್ನಲ್ಲಿ ಒಂದು ಮಾಡೆಲ್ ಹೌಸ್ ಥರ ಕಟ್ಟಿದ್ದೀರಿ. ಈ ಮನೆ ಕಟ್ಟಿದ ಸೈಟಿನ ಡೈಮೆನ್ಷನ್ ಎಷ್ಟಿದೆ? ಇದು ಪೂರ್ವ ಪಶ್ಚಿಮ 18, ಉತ್ತರ ದಕ್ಷಿಣ 22ವರೆಗೆ ಮನೆ ಆಲ್ರೆಡಿ ಮನೆ ಇರೋದು. ಇದು ಸೈಟ್ ಇರೋದು 20-25. ಬಹಳ ಸಣ್ಣ ಸೈಟ್ನಲ್ಲಿ ಸುಂದರವಾದ ಒಂದು ಮನೆ ಕಟ್ಟಲಿಕ್ಕೆ ಇದೊಂದು ಮಾಡೆಲ್ ಹೌಸ್ ಥರ ಇದೆ ವೀಕ್ಷಕರೇ. ಸೊ ಅಭಿನಂದನೆಗಳು. ಯಾವ ವರ್ಷ ಕಟ್ಟಿದ್ರಿ ಸರ್ ಇದನ್ನು? ಒಂದು 2 ವರ್ಷ ಹಿಂದೆ ಸರ್, 2-3 ವರ್ಷ ಹಿಂದೆ. 22ಕ್ಕೆ ಮುಗೀತು ಅನ್ಸುತ್ತೆ. 21 ಶುರು ಮಾಡಿದೆ, 22ಕ್ಕೆ ಮುಗೀತು. ಓಕೆ. ಇದು ಮನೆ ಯಾವ ಫೇಸಿಂಗ್ ಇದೆ? ನಾರ್ತ್ ಫೇಸಿಂಗ್ ಸರ್. ನಾರ್ತ್ ಫೇಸಿಂಗ್. ಓಕೆ, ಸರಿ. ನೀವು ಈ ಮನೆ ಕಟ್ಟಲಿಕ್ಕೆ ಮಡ್ ಬ್ಲಾಕ್ಸ್ ಬಳಸಿದ್ರಿ ಅಲ್ವಾ? ಎಲ್ಲಿಂದ ಸೋರ್ಸ್ ಮಾಡಿದ್ರಿ ಅದನ್ನು? ಇದು ಹೊಸಕೋಟೆಯಿಂದ ಸರ್. ಓಕೆ. ಮಡ್ ಬ್ಲಾಕ್ ಮನೆಗೆ ನೀವು ಹೋಗ್ಲಿಕ್ಕೆ ಕಾರಣ? ನಿಮಗೆ ಇದು ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ ಮತ್ತೆ ಸ್ವಲ್ಪ ಬೇರೆ ರೀತಿ ಮಾಡಬೇಕಂತ ಹುಡಿಕೊಂಡು ಹೋದೆ. ಕಾಸ್ಟ್ ಏನು ಕಮ್ಮಿ ಏನಾಗಿಲ್ಲ, ಆದರೆ ದಟ್ ಫುಲ್ಫಿಲ್ ಉದ್ದೇಶ. ಖರ್ಚು ಕಮ್ಮಿ ಇಟ್ಕೊಂಡ್ರೆ ಪ್ಲಾನ್ ಮಾಡಿದ್ದು, ಬಟ್ ಅನ್ಕೊಂಡ್ರೆ ಆಗಿಲ್ಲ. ಯಾಕಂತಂದ್ರೆ ಇದಕ್ಕೆ ಲೇಬರ್ಗಿಂತ ಇದು ಜಾಸ್ತಿ ಲೇಬರ್ ಖರ್ಚಾಯ್ತು, ಮೆಟೀರಿಯಲ್ ಜಾಸ್ತಿ ಖರ್ಚಾಗಿಲ್ಲ. ಇಂಥ ಕನ್ಸ್ಟ್ರಕ್ಷನ್ ಅಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಬರುತ್ತೆ ಅಲ್ವಾ? ಖಂಡಿತ. ಓಕೆ. ಈ ಕಾಸ್ಟ್ ಬಗ್ಗೆ ಈಗ ನೀವು ಮಾತಾಡಿದ ನಮ್ಮ ಅನೇಕ ವೀಕ್ಷಕರಿಗೆ ಕೊನೆಯವರೆಗೆ ನೋಡುವಂತ ತಾಳ್ಮೆ ಇರೋದಿಲ್ಲ. ಸೊ ಹಾಗಾಗಿ ನೀವು ಈಗಲೇ ಹೇಳ್ಬಿಡಿ, ಎಷ್ಟು ಕಾಸ್ಟ್ ಆಯ್ತು ಈ ಮನೆಗೆ? 19 ಲಕ್ಷ. 19 ಲಕ್ಷದಲ್ಲಿ ಟ್ರಿಪ್ಲೆಕ್ಸ್ ಮನೆ, G+2 ಅಲ್ವಾ? ಗ್ರೌಂಡ್ ಫ್ಲೋರ್ ಪ್ಲಸ್ 2 ಮೇಲಿನ ಮಹಡಿಯನ್ನ ನಿರ್ಮಾಣ ಮಾಡಿದ್ದೀವಿ. ಓಕೆ. ಮೇಲ್ಗಡೆ ಒಂದು ಹಾಫ್ ಇದೆ ಸರ್, ಫುಲ್ ಎಲ್ಲ. ಓಕೆ. ಸೊ ಟಾಪ್ ಫ್ಲೋರ್ ಅಲ್ಲಿ ಹಾಫ್ ಇದೆ. ಓಕೆ. ಮನೆಯ ಹಾಲ್ ಇದು ಅಲ್ವಾ? ಓಕೆ. ಹಾಗೇನೆ ಇಲ್ಲೇ ಕಿಚನ್ ಕೊಟ್ಟಿದ್ದೀರಿ. ಒಂದು ಕಿಚನ್ ಇದೆ ಸರ್. ಓಕೆ. ಇಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ಇಲ್ಲೇ ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ಓಕೆ. ಬಹಳ ಸುಂದರವಾದ ಪೇಂಟಿಂಗ್ ಅನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಶಿವಕುಮಾರ್ ಯಾರು ಇದರ ಕಟ್ಟರು? ನಾದ್ನಿ ಸರ್. ಓಕೆ. ಅವರು ಆರ್ಟಿಸ್ಟ್, ಅವರು ಮಾಡಿದ್ದಾರೆ. ಓ, ಇದು ಮತ್ತೆ ಅವ್ರದ್ದು ಈ ಪೇಂಟಿಂಗ್ಸ್ಗಳೆಲ್ಲ. ಓ, ಬಹಳ ಸುಂದರವಾಗಿ ಕಲಾತ್ಮಕವಾಗಿ ಇಲ್ಲಿ ಗೋಡೆಯನ್ನು ಬಳಸ್ಕೊಂಡಿದ್ದಾರೆ. ಸೊ ಅವರಿಗೊಂದು ಅಭಿನಂದನೆ ಹೇಳೋಣ ಇಲ್ಲಿಂದಾನೆ. ಅವರು ಇದೆ ಸರ್, ಅವ್ರದ್ದು ಇದರಲ್ಲಿ MS ಮಾಡಿದ್ದಾರೆ ಅವರು. ಸರಿ. ಶಿಲ್ಪಕಲೆಯಲ್ಲಿ ಮಾಡಿದ್ದಾರೆ, MS ಮಾಡಿದ್ದಾರೆ. ಓಕೆ. ಇದೊಂದು ಇಲ್ಲಿ ಬಂದ್ರೆ ಇಲ್ಲಿ ಬಾಲ್ಕನಿ ಇದೆ, ಫಸ್ಟ್ ಫ್ಲೋರ್ ಇದು. ಸೊ ಇಲ್ಲೊಂದು ಬಾಲ್ಕನಿ. ಆಕ್ಚುಲಿ ಅದು ಅವ್ರದೇ ಎಲ್ಲ ಕ್ರಿಯೇಷನ್ ಅಲ್ವಾ? ಹೌದು ಸರ್. ಓಕೆ. ಪುಟ್ಟದಾದ ಏನು ಬಾಲ್ಕನಿ ಗಾರ್ಡನ್ ಕೂಡ ಮಾಡಿದ್ದಾರೆ. ಬೇಸಿಕಲಿ ಶಿವಕುಮಾರ್ ಅವರೀಗ ನೈಸರ್ಗಿಕ ಕೃಷಿಕರು, ಹಾಗಾಗಿ ಗಿಡಗಳ ಜೊತೆ ಅವರಿಗೆ ಅವಿನಾಭಾವ ಸಂಬಂಧ ಇದೆ. ಇದು ಸರ್ ಇಲ್ಲೊಂದು ಲಿವಿಂಗ್ ಏರಿಯಾ. ಇದು ಫಸ್ಟ್ ಫ್ಲೋರ್ನ ಒಂದು ಬೆಡ್ರೂಮ್ ಇದೆ ಇಲ್ಲಿ. ಸೊ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ನೀರಿನ ಸವಲತ್ತು ಹೇಗೆ ಶಿವಕುಮಾರ್ ಅವರೇ? ಸಂಪ್ ಮಾಡ್ಕೊಂಡಿದ್ದೀನಿ. ಸಂಪಿಂದ ಪಬ್ಲಿಕ್ ನಲ್ಲಿ ಇದೆ, ಅಲ್ಲಿಂದ ಟ್ಯಾಂಕ್. ಓಕೆ. ಮೇಲ್ಗಡೆ ಬಂದಿದ್ದು ಫಸ್ಟ್ ಫ್ಲೋರು. ಸೊ ಇಲ್ಲಿಂದ ಹೀಗೆ ಹೋದ್ರೆ ಸೆಕೆಂಡ್ ಫ್ಲೋರ್ ಹೋಗ್ತೀವಿ.
ಇದೊಂದು ಲೈಬ್ರರಿ ಸ್ಟಡಿ ಲೈಬ್ರರಿ. ಇವರಿಗೆ ಓದಿನಲ್ಲಿ ಭಾರಿ ಆಸಕ್ತಿ ಇದೆ, ವಿಚಾರವಾದಿಗಳು ಇವರು. ಸೊ ಇಲ್ಲೊಂದು ಲೈಬ್ರರಿ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಹೊರಗಡೆ ಬಂದರೆ ಇಲ್ಲಿ ಓಪನ್ ಟೆರೆಸ್, ಬಾತ್ರೂಮ್ ಐತೆ, ಇಲ್ಲೊಂದು ಬಾತ್ರೂಮ್ ಕೊಟ್ಟಿದ್ದಾರೆ. ಈ ಹಳ್ಳಿಯಲ್ಲಿ ಭಾಳ ಸುಂದರವಾದ ಹಳೆ ಕಾಲದ ತೊಟ್ಟಿ ಮನೆಗಳು ಅನೇಕ ಇದ್ದಾವೆ. ಇದರದ್ದು ಕೂಡ ಒಂದು ಹೋಮ್ ಟೂರು ಸದ್ಯದಲ್ಲೇ ಮಾಡ್ತೀನಿ ವೀಕ್ಷಕರೇ. ಸೊ ನೆಲಕ್ಕೆ ನೀವು ಏನನ್ನು ಬಳಸಿದ್ದೀರಿ? ಗಾರೆ ಸರ್, ಮಾಮೂಲಿ ಸಿಮೆಂಟ್ ಗಾರೆ ಮಾತ್ರ ಬಳಸಿದ್ದೀರಿ ಅಲ್ವಾ? ಓಕೆ. ಅನಂತರ ಏನು ಪ್ಲಾಸ್ಟ್ರಿಂಗ್ ಏನು ಮಾಡಿಲ್ಲ? ಇಲ್ಲ ಸರ್, ಮಾಡಿ ಅಲ್ವಾ? ಓಕೆ. ಆಮೇಲೆ ಇದೇನು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇಲ್ಲ ಲೋಡ್ ಬೇರಿಂಗ್ ವಾಲ? ಮಾಮೂಲಿ ವಾಲ್ ಸರ್, ಹೊರಗಡೆ ಔಟ್ರ್ 8 ಇಂಚ್ ಬಳಸಿದ್ದೀನಿ. ಲೋಡ್ ಬೇರಿಂಗ್ ವಾಲ್, ಪಿಲ್ಲರ್ ಹಾಕಿಲ್ಲ. ಲೋಡ್ ಬೇರಿಂಗ್ ವಾಲ್ ನಲ್ಲೇ ನೀವು G+2 ಕಟ್ಟಿದ್ದೀರಿ ಅಲ್ವಾ? ಇದಕ್ಕೆ ಇಂಜಿನಿಯರ್, ಆರ್ಕಿಟೆಕ್ಟ್ ಈ ತರ ಯಾರು ಸರ್ವಿಸ್ ನಮ್ಮ ಸ್ನೇಹಿತರು ಒಬ್ರು, ಅವರು ಕೂಡ ನೈಸರ್ಗಿಕ ಬೇಸಾಯ ಬಗ್ಗೆ ತುಂಬಾ ಒಳಗಿರೋರು. ಅವರು ಬಂದು ಹಳೆ ಮನೆ ತಂದಿದ್ದು ನೋಡಿ, ಚಿಕ್ಕ ಜಾಗ ನಾನು ಪ್ಲಾನ್ ಮಾಡ್ಕೊತೀನಿ ಅಂತ ಹೇಳಿ ಅವರೇ ಮಾಡ್ಕೊಟ್ಟಿದ್ದು ಸರ್. ಪ್ಲಾನ್ ಅವರೇ ಕೊಟ್ಟಿದ್ದು ಮನೆ. ಅವರ ಹೆಸರು ಹೇಳ್ಬೋದಾ? ರಾಘವೇಂದ್ರ ಅಂತ, ಬೆಂಗಳೂರು. ಅವ್ರು ಇಲ್ಲಿ ಮಳವಳ್ಳಿ ಹತ್ರ ಒಂದು ಕಡೆ ಜಮೀನ್ ತಗೊಂಡು ಬೇಸಾಯ ಮಾಡ್ಕೊಂಡಿದ್ದಾರೆ. ಅವರು ನೈಸರ್ಗಿಕ ಬೇಸಾಯಗಾರ. ಈಗ ಸುಮಾರು 3 ವರ್ಷದಿಂದ ಇಲ್ಲಿ ನೀವು ವಾಸ ಇದ್ದೀರಿ. ಏನು ಮಡ್ ಬ್ಲಾಕ್ ಮನೆಯ ಸಾಧಕ ಬಾಧಕಗಳೇನು ಸರ್? ಒಂದು ಇದು ಈಗ ನಮ್ಮ ಪ್ಲಾಸ್ಟಿಕ್ ಹೊರಗಡೆ ಮಾಡಿಸಿಲ್ವಲ್ಲ, ಇಲ್ಲಿ ಹೊರಗಡೆ ಇದಿಲ್ಲ ಜಾಸ್ತಿ, ರೂಫಿಂಗ್ ತಲ್ಲಿಲ್ಲ ಆ ಸೈಡ್. ಮಳೆ ಜೋರ ಬಂದಾಗ ಸ್ವಲ್ಪ ನೀರು ಲೀಕ್ ಆಗುತ್ತೆ ಈ ಕಡೆ ಬರಲ್ಲ ಅದು, ಯಾಕಂದ್ರೆ ಈ ಕಡೆ ಒಂದ್ 2 ಅಡಿ ಸಜ್ಜೆ ಇದೆ ನಮ್ಗೆ. ಸೊ ಇದು ಡಿಸ್ಅಡ್ವಾಂಟೇಜ್. ಅಂದ್ರೆ ಮನೆ ಇತ್ತು ಅಂದ್ರೆ ಸುತ್ತ 3 ಅಡಿ ಸಜ್ಜೆ ತೆಳೆದ್ರೆ ನೋ ಪ್ರಾಬ್ಲಮ್. ಸೊ ನಮ್ಗೆ ಜಾಗ ಇಲ್ಲ ಆ ಕಡೆ, ಸೊ ಇದು ಸಮಸ್ಯೆ. ಸೊ ಮಡ್ ಬ್ಲಾಕ್ ಮನೆಗಳಲ್ಲಿ ಗೋಡೆಗೆ ಆಲ್ವೇಸ್ ಕವರ್ ಮಾಡೋದು ಒಳ್ಳೇದಲ್ವಾ? ಇಲ್ಲ 3 ಅಡಿ ಸಜ್ಜೆ ಬಿಟ್ರೆ ಬೆಸ್ಟ್, ಏನಾಗಲ್ಲ. ಓಕೆ. ಇಲ್ಲಂತೆ ಸಾಧಕಗಳೇನು, ಇದರ ಬೆನಿಫಿಟ್ಸ್ ಏನು? ಬೆನಿಫಿಟ್ಸ್ ಆತರ ಒಂದ್ ಮನೆ ಸ್ವಲ್ಪ ಕೂಲ್ ಆಗಿರುತ್ತೆ. ಮತ್ತೆ ಕನ್ಸ್ಟ್ರಕ್ಷನ್ ಫಾಸ್ಟ್ ಆಗಿ ಆಗುತ್ತಾ? ಬೇಗ ಆಗುತ್ತೆ ಸರ್, ಸಮಸ್ಯೆ ಬೇಗ ಆಗುತ್ತೆ. ಬಟ್ ಕಾಸ್ಟ್ ಲೋ ಕಾಸ್ಟ್ ಅಂತ ಹೇಳ್ತಾರೆ, ಅದು ಲೋ ಕಾಸ್ಟ್ ಅಂತ ನಂಗೆ ಅನ್ಕೊಂಡಿಲ್ಲ ಸರ್, ಆಗಿಲ್ಲ, ಕಂಡಿಲ್ಲ ನಂಗೆ. ಅದು ನನಗೆ ಕಂಡಿಲ್ವೋ ಇಲ್ಲಿ ಬೇರೆ ಗೊತ್ತಿಲ್ಲ, ಬಟ್ ಲೋ ಕಾಸ್ಟ್ ಅಂತ ನನ್ನ ತಿಳುವಳಿಕೆಗೆ ಆಗಿಲ್ಲ ಸರ್. ಇದು G+2 ಯೂನಿಟ್ ಇದೆ ಅಲ್ಲ, 2ನೇ ಯೂನಿಟ್ ಅಲ್ಲಿ ಅಫ್ಕೋರ್ಸ್ ಅರ್ಧ ನೀವು ಬಳಸ್ಕೊಂಡಿದ್ದೀರಿ. ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್? ಸರ್ ಅದ್ರ ಎಲ್ಲ ಸೇರಿಸಿ ಒಂದು 8, 10, 12 ಚದರ ಆಗ್ಬೋದು ಸರ್. 12 ಸಂಪೂರ್ಣ ಸೇರಿಸಿದ ಲೆಕ್ಕಾಚಾರ ಈ ಮಾಮೂಲಿ ಗಾರೆ ಮಾಡೋರು ಲೆಕ್ಕಾಚಾರ ಹಾಕ್ತಾರೆ, ಅವ್ರ ಲೆಕ್ಕಾಚಾರ 14-15 ನಿಂತ್ಕೊಳುತ್ತೆ ಅದು. ಸರಿ. ಸೊ ಟೋಟಲ್ ಎಷ್ಟು ಕಾಸ್ಟ್ ಆಯ್ತು ಅಂತ ಇನ್ನೊಮ್ಮೆ ಹೇಳಿ. 19 ಲಕ್ಷ ಆಗಿದೆ. ಸೊ 19 ಲಕ್ಷದಲ್ಲಿ ಇಡೀ ಮನೆಯನ್ನು ನೀವು ಮುಗಿಸಿದ್ದೀರಿ ಅಲ್ವಾ? ಹೌದು. ಓಕೆ. ಮತ್ತೆ ನಾನು ಇಲ್ಲಿ ಬಳಸಿದ್ದು ಕೂಡ ಹುಡ್ಡು ಕೂಡ ಎಲ್ಲೋ ಯಾವುದು ಕೂಡ ಹೊರಗಡೆ ತಂದು ಹಾಕಿದ್ದಲ್ಲ, ಇದು ಒಂದು ಮನೆಯನ್ನ ಡೆಮಲಿಷ್ ಮಾಡಿದಂತ ವುಡ್ಗಳು ತಂದು ಬಳಸಿರೋದೆಲ್ಲ ರೀಯೂಸ್ಡ್ ಡೋರ್ಸ್ ಅಂಡ್ ವಿಂಡೋಸ್ ಅಲ್ವಾ? ಹೌದು. ಓಕೆ. ಸೊ ಶಿವಕುಮಾರ್ ಅವರ ಒಂದು ಪುಟ್ಟದಾದ ಚೊಕ್ಕದಾದ ಕಾಸ್ಟ್ ಇಫೆಕ್ಟಿವ್ ಮನೆಯ ಒಂದು ಹೋಮ್ ಟೂರ್ ನಮಗೆ ಮಾಡಿಸಿದ್ದೀರಿ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಕಡೆ ನಿಮಗೆ ಧನ್ಯವಾದಗಳು.